ಯಾವುದೇ ಹೊಸ ಆಟೋಗಳನ್ನ ಇಳಿಸ್ಬಿಡಿ. ಯಾಕಂದರೆ ಲೋನ್ಗಳು ಕಟ್ಟೋಕ್ಕಾಗಲ್ಲ. ಏನೋ ಮನೇಲಿ ಹಿಂಸೆ ಕೊಟ್ಬಿಟ್ಟು ಅಪ್ಪ ಅಮ್ಮಂಗೆ ಹಿಂಸೆ ಕೊಟ್ಬಿಟ್ಟು ಇಸ್ಕೊಂಡು ಇಳಿಸ್ಬಿಡ್ತೀವಿ. ತಿಂಗಳಿಗೆ 700 ರೂಪಾಯಿ ಕಟ್ಟಬೇಕು ಅಂತಾರೆ. 2 ತಿಂಗಳು 3 ತಿಂಗಳು ನೋಡ್ತಾರೆ, ಕಟ್ಟಿಲ್ವ ಗಾಡಿ ಎತ್ಕೊಳ್ತಾರೆ. ಪರ್ಮಿಟ್ ಕ್ಯಾನ್ಸಲ್ ಮಾಡಿದ್ರೆ ಗಾಡಿಗಳು ಕಮ್ಮಿ ಬರ್ತದೆ. ಕಮ್ಮಿ ಬಂದರೆ ನಾವೊಂಚೂರು ದುಡಿತೀವಿ. ಕಡೆಯವ್ರೆ ಚಿಕ್ಕ ಹುಡುಗರವ್ರೆ SSLC ಪಾಸ್ ಆಗಿರೋ ಫೇಲ್ ಆಗಿರೋ ಏನಲ್ಲಿ ಎಲ್ಲ ಆಟೋ ಅಂದರೆ ಆಟೋ ಡ್ರೈವರ್ ಕೆಲಸ ಸುಲಭನಾ? ಈಸಿ. ಕಷ್ಟ ಅಂತಾರೆ ನೀವು ಸುಲಭ ಇಲ್ಲ ಈಸಿ. ಓಡ್ಸೋದು ಮಾತ್ರ ಈಸಿ. ಆಟೋ ಓಡಿಸ್ಬೇಕು ಅಂದ್ರೆ ಯಾರು ಕೂಡ ಟೈಮ್ ಪಾಸಿಗೆ ಸೋಕಿಗೆ ಓಡಿಸಲ್ಲ, ಜೀವನ ಮಾಡ್ಬೇಕಂದ್ರೆ ಓಡಿಸ್ತಾರೆ. ಖಂಡಿತ ಒಪ್ಕೋತೀನಿ. ಇಲ್ಲ ಖಂಡಿತ ಒಪ್ಕೋತೀನಿ. ನೀವು ಹೇಳಿದ ಮಾತು ಒಪ್ಕೋತೀನಿ. ಜೀವನಕ್ಕೋಸ್ಕರ ಓಡಿಸೋದು ನಡೀಬೇಕಲ್ಲ ಸರ್. ಅದಕ್ಕೆ ಹೇಳಿದ ನಾನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರಿಗೆ ನಾನು ಹೇಳಿದೇನೆಂದರೆ ಆಟೋದೊಂದು ಏನೋ ವ್ಯವಸ್ಥೆ ಮಾಡ್ತೀನಿ. ತಿಂಗಳು ಸಂಬಳ ಮಾಡ್ಬಿಡಲಿ ನಮಗೆ DL ಇರೋರಿಗೆ. ಎಷ್ಟಾರ ಮಾಡಲಿ 30,000 ರೂಪಾಯಿ ಡೈಲಿ 1,000 ರೂಪಾಯಿ ಅಂದರೆ 30,000 ರೂಪಾಯಿ ಬೇಡ 16,000 ರೂಪಾಯಿ ಮಾಡಿ. ಯಾವುದೇ ಹೊಸ ಆಟೋಗಳನ್ನ ಇಳಿಸ್ಬಿಡಿ. ಯಾಕಂದರೆ ಲೋನ್ಗಳು ಕಟ್ಟೋಕ್ಕಾಗಲ್ಲ. ಯಾಕಂದರೆ ಕಟ್ಟೋದು ನಾವು ಡೌನ್ ಪೇಮೆಂಟ್ 30,000 40,000 ರೂಪಾಯಿ ಮಾಡಿಬಿಟ್ಟು ಇಲ್ಲ 50,000 ರೂಪಾಯಿ ಮಾಡಿಬಿಟ್ಟು ಏನೋ ಮನೇಲಿ ಹಿಂಸೆ ಕೊಟ್ಬಿಟ್ಟು ಅಪ್ಪ ಅಮ್ಮಂಗೆ ಹಿಂಸೆ ಕೊಟ್ಬಿಟ್ಟು ಇಸ್ಕೊಂಡು ಇಳಿಸ್ಬಿಡ್ತೀವಿ. ತಿಂಗಳಿಗೆ 700 ರೂಪಾಯಿ ಕಟ್ಟಬೇಕು ಅಂತಾರೆ. 2 ತಿಂಗಳು 3 ತಿಂಗಳು ನೋಡ್ತಾರೆ, ಕಟ್ಟಿಲ್ವ ಗಾಡಿ ಎತ್ಕೊಳ್ತಾರೆ. ಖಂಡಿತ ಅಣ್ಣ ನಾನು 8 ವರ್ಷ 9 ವರ್ಷ ಅಂದರೆ ಇಲ್ಲಿ ರಿಟೈರ್ಡ್ ಆಗೋರು, ಗೌರ್ಮೆಂಟ್ ಕೆಲಸ ಬಿಟ್ಟಿರೋರು, ವಿದ್ಯಾರ್ಥಿಗಳು ಎಲ್ಲರಿಗೂ ಆಟೋನೇ ಈಸಿ. ಹೆಂಗೆ ಈಸಿ ಅಂದರೆ ಸುಂಬ ಎತ್ಕೊಂಡು ಹೋಗು, ಇದು ಓಲೋ ಊಪರ್ ಹಾಕೋ, ಓಲೋ ಊಬರು ಇದೆಲ್ಲ ಹಾಕೊಂಡು ಅವ್ರ ಪಾಡ್ ಗಾಡಿ ಓಡಿಸೋ ಅಷ್ಟೇ. ಅವ್ರಿಗೆ ಏನೋ ಗೊತ್ತಿಲ್ಲ, ಮೈಂಡೇ ಇಲ್ಲ. ಬಂದು ಚೈಲ್ಡ್ಗಳೆಲ್ಲ ಬಂದವ್ರೆ, ಆಮೇಲೆ ವಯಸ್ಸಾಗಿರೋರು ಬಂದವ್ರೆ. ಆಯಿತು, ಒಂದು ಕೆಲಸ ಮಾಡಿ ಪರ್ಮಿಟ್ ಕ್ಯಾನ್ಸಲ್ ಮಾಡಿದ್ರೆ ಗಾಡಿಗಳು ಕಮ್ಮಿ ಬರ್ತದೆ. ಕಮ್ಮಿ ಬಂದರೆ ನಾವೊಂಚೂರು ದುಡಿತೀವಿ. ಹಳಬ್ರಿಗೆ ಎಷ್ಟು ಜನ ಇದೆ ಈಗ ಒಂದು 5 ವರ್ಷದಿಂದ 10 ವರ್ಷ ಹಿಂದೆ ಇರೋರಿಗೆ DL ಕ್ಯಾನ್ಸಲ್ ಅಷ್ಟು ಮಾತ್ರ ಇದು ಮಾಡಿ. ಮುಂದಕ್ಕೆ ಬೇಡ. ಸುಮ್ಮನೆ ಎಲ್ಲರಿಗೂ ಪರ್ಮಿಟ್ ಕೊಡ್ತಾನೇ ಇದ್ರೆ ಏನು ಮಾಡ್ತೀರಾ? ಆ ಥರ ಗೋರ್ಮೆಂಟ್ ಕೆಲಸದಲ್ಲಿ ಇರೋರು ಬಂದವ್ರೆ. ಯಾರೋ KSRTC ಇರೋರವ್ರೆ, KEB ಇದ್ದವ್ರವ್ರೆ, ಎಲ್ಲ ಕಡೆಯವ್ರೆ, ಚಿಕ್ಕ ಹುಡುಗರವ್ರೆ, SSLC ಪಾಸ್ ಆಗಿರೋ ಫೇಲ್ ಆಗಿರೋ ಏನಲ್ಲಿ ಎಲ್ಲ ಆಟೋ ಅಂದರೆ ದುನಿಯಲ್ಲಿ ನಡೆದ. ಆಟೋ ಡ್ರೈವರ್ ಕೆಲಸ ಸುಲಭನಾ? ಈಸಿ. ಕಷ್ಟ ಅಂತಾರೆ ನೀವು ಸುಲಭ? ಇಲ್ಲ ಈಸಿ. ಓಡ್ಸೋದು ಮಾತ್ರ ಈಸಿ. ಈಸಿ. ದುಡಿಯೋದು ಬೇಕಲ್ಲ. ಓಡ್ಸೋಕೆ ಈಸಿ. ಕಲಿಯೋದೇನು ನಾನು ಕಳಿಸ್ಕೊಡ್ತೀನಿ, ಇನ್ನೊಬ್ಬ ಕಳಿಸ್ಕೊಡ್ತಾನೆ, ನನ್ನ ದೋಸ್ತಿ, ನಾನು ಅವ್ರ ಮಗ ಇವ್ರ ಮಗ ಅನ್ಕೊಂಡು ನಾನು ಹೇಳ್ಕೊಡ್ತೀನಿ. ಈಗ ಆಟೋ ಓಡಿಸ್ಬೇಕು ಅಂದ್ರೆ ಯಾರು ಕೂಡ ಟೈಮ್ ಪಾಸಿಗೆ ಸೋಕಿಗೆ ಓಡಿಸಲ್ಲ, ಜೀವನ ಮಾಡ್ಬೇಕಂದ್ರೆ ಓಡಿಸ್ತಾರೆ. ಖಂಡಿತ ಒಪ್ಕೋತೀನಿ. ಇಲ್ಲ ಖಂಡಿತ ಒಪ್ಕೋತೀನಿ. ನೀವು ಹೇಳಿದ ಮಾತು ಒಪ್ಕೋತೀನಿ. ಜೀವನಕ್ಕೋಸ್ಕರ ಓಡಿಸೋದು ನಡೀಬೇಕಲ್ಲ ಸರ್. 500 ರೂಪಾಯಿ 600 ರೂಪಾಯಿ ತಗೊಂಡ್ರೆ ಗ್ಯಾಸ್ ಆಗಿಸ್ಲು ಇಲ್ಲ ನಾವು ಊಟ ಮಾಡಲು. ಬೆಳಗ್ಗೆ 6 ಗಂಟೆಗೆ ಇದ್ರೆ ನಾಷ್ಟ ಮಾಡಿರಲ್ಲ. 6 ಗಂಟೆಗೆ ನಾಷ್ಟ ಮಾಡಿರಲ್ಲ. ನಾಷ್ಟಿಗೆ ಎಷ್ಟು 40 ರೂಪಾಯಿ. ತಿರ್ಗಾ ಬರ್ತೀವಿ ಮಧ್ಯಾಹ್ನ, ತಿರ್ಗಾ ಒಂದು 45-50 ರೂಪಾಯಿ ಆಗಿದೆ. ಈಗ ಒಂದು ಮುದ್ದೆ ಫ್ರೈಸು ಒಂದು ವಡೆ ತಗೊಂಡ್ರೆ 50 ರೂಪಾಯಿ ಆಯ್ತದೆ. ಅದೊಂದು 50. ತಿರ್ಗಾ ನೈಟ್ ಅಂತೂ ನೈಟ್ ಮೇಲೆ ತಿನ್ಕೋತೀವಿ ಬಿಡಿ. ಗ್ಯಾಸ್ ಹಾಕಿಸ್ಬೇಕು, ಗಾಡಿ ಮೇಂಟೆನೆನ್ಸ್ ಮಾಡಬೇಕು, ಎಲ್ಲ ಥರನೂ ಇರ್ತದೆ. ಕಷ್ಟ ಇದೆ ಸರ್. ಸುಮ್ಮನೆ ಎಲ್ಲರೂ ಏನೀಗಾದ್ರೆ ಸೀರಿಯಸ್ ಆಗಿದೆ ಸರ್. ಮೇನಾಗಿ ಒಂದೇ ಒಂದು ಮಾತು, ಎಲ್ಲ ಆ್ಯಪ್ಗಳಿಂದ ಬಸ್ ಫ್ರೀದೇನಿಲ್ಲ, ಲೆಕ್ಕ ಇಲ್ಲ, ತಗೊಳ್ಳೋಕ್ಕೂ ಇಲ್ಲ ಬಿಡು. ಆಪೇ ಮೇನ್ ಅನ್ಸ. ಇದು ಓಲೋ ಊಬರು ಕಾಂಪಿಟೇಷನ್. ಯಾವ ರೀತಿ ಕಾಂಪಿಟೇಷನ್ ತಗೊಳ್ಳವ? ಕಾಂಪಿಟೇಷನ್ ಅಂದರೆ ಏನು? ಎಲ್ಲ ಬಸ್ಸಲ್ಲೂ ಅವರೇ, ಇದರಲ್ಲೂ ಅವರೇ, ಎಲ್ಲ ಕಡೆ. ಇಲ್ಲಿ ಬರ್ತಾರೆ, ಅಲ್ಲಿಂದ ಹುಣಸೂರಿಂದ ಬಂದಿದ್ದೀವಿ ಇಲ್ಲಿಂದ KRS ಎಲ್ಲ ಒಂದು ನಿಮಿಷ, ಇಲ್ಲಿಂದ KRS ಬೆಳ್ಳಿಗೆ 50 ರೂಪಾಯಿ ಕೊಡಬೇಕಾ, 30 ರೂಪಾಯಿ ಕೊಡಬೇಕಾ? ಏನೀಗ ಅಲ್ಲಿಂದಾನೇ ಫ್ರೀ ಬಂದುಬಿಡ್ತೀವಿ. ಅದಕ್ಕೆ ಹೇಳಿದ ನಾನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರಿಗೆ ನಾನು ಹೇಳಿದೇನೆಂದರೆ ಆಟೋದೊಂದು ಏನೋ ವ್ಯವಸ್ಥೆ ಮಾಡಿಕೊಡಿ. ಯಾವ ರೀತಿ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗುತ್ತೆ? ಅದೇ ತಿಂಗಳು ಸಂಬಳ ಮಾಡಿಬಿಡಲಿ ನಮಗೆ DL ಇರೋರಿಗೆ. ಎಷ್ಟು ಮಾಡಿದ್ರೆ ಅನುಕೂಲ? ಎಷ್ಟಾರ ಮಾಡಲಿ 30,000 ರೂಪಾಯಿ ಡೈಲಿ 1,000 ರೂಪಾಯಿ ಅಂದರೆ 30,000 ರೂಪಾಯಿ ಬೇಡ 16,000 ರೂಪಾಯಿ ಮಾಡಿ. ತಿಂಗಳಿಗೆ 16,000 ರೂಪಾಯಿ ಕೊಡಿ, ಮಿಕ್ಕಿದ್ದು ಮಾಡ್ಕೋಬೋದು. ಯಾವುದು ಬೇರೆ ಬಡೇನ ಸರ ಕಾರ್ಡ್ ತೋರಿಸ್ಲಿ, ಅದು ಪಾನ್ ಕಾರ್ಡ್ ತೋರಿಸ್ಲಿ. ಅವ್ರಿಗೆ ಆಧಾರ್ ಕಾರ್ಡ್ ತೋರಿಸ್ತಾರೆ, ನಮಗೆ ಪಾನ್ ಕಾರ್ಡ್ ತೋರಿಸಿ ಹತ್ಕೊಳ್ಳಿ. ಅಂದರೆ 3 ಜನಕ್ಕೆ, 4 ಜನಕ್ಕಾದರೆ ಎಷ್ಟಾಗತ್ತೆ. ಆ ಥರ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅವರು. ಯಾರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪ ಅವರು ಎಲ್ಲರಿಗೂ ನಡೆಯೋದು. 3 ಜನ ಇದೆ. ಸಣ್ಣ ಪುಟ್ಟ ನೈಟ್ ಗೀಡ ಅಲ್ಲಿ ಇಲ್ಲಿ ಓಡಿಸ್ಕೊಂಡು ಏನೋ ಒಂದು ಜೀವನ ಮಾಡ್ಕೋತೀವಿ. ಇನ್ನೊಂದು 4,000 ರೂಪಾಯಿ ಗೆಯ್ಕಲ್ದೆ 20,000 ರೂಪಾಯಿ ಆಯ್ತದೆ. ಅಂದರೆ ನಿಮಗೆ ಸರ್ಕಾರಕ್ಕೆ ಪೂರ್ತಿ ಹೊರೆ ಕೊಡೋಕ್ಕಾಯ್ತಲ್ಲ ನಾನು. ಅವರು ಎಲ್ಲರೂ ಕೊಡು ಅಂದರೆ ಆಗೋಲ್ಲ. ಹೆಚ್ಚು ಕಮ್ಮಿ ಇರ್ಬೋದು, 1 ಲಕ್ಷ ಆಟ ಇರ್ಬೋದು, 80,000 ಆಟ ಇರ್ಬೋದು. ಅದ್ರ ಬಗ್ಗೆ ಬೇಕಾಗಿಲ್ಲ. ನಾನು ಹೇಳಂದರೆ ಆಟೋದವ್ರಿಗೆ ಒಂದು 16,000-17,000 ರೂಪಾಯಿ ಕೊಟ್ಬಿಟ್ರೆ ನಮ್ಮ ನಾವು ಜೀವನ ಮಾಡ್ಕೋತೀವಿ. ನಮ್ಮ ಜೀವನ
ಗೌರ್ಮೆಂಟ್ ಸಂಬಳ ಆಯ್ತಲ್ಲ. ಹಾಂ ಗೌರ್ಮೆಂಟ್ ಸಂಬಳನೇ ಕೇಳ್ತಾ ಇರೋದು. ನಾನು ಇನ್ನೇನು ಪಿರಿಯಡ್ ಸಂಬಳ ಅಂದರೆ ಸರ್, ಈಗ ನೀವು IT ಇದ್ರಿದ್ರೆ ಪ್ರಜಾ ಇದ್ರೆ ಪ್ರಜಾತನ ಇದ್ದೀರಾ, ಬೆಲೆ ಏರಿಕೆ ನಿಮ್ಗೆ ಸಂಬಳ ಆಯ್ತಾ? ಈಗ ನಿಮ್ಗೆ ಸಂಬಳ ಅಲ್ಲ, ಖಜಾನೆ ಖಾಲಿ ಅಂತ ಹೇಳ್ತಿದ್ರೆ, ಒಂದ್ ಕಡೆ ಬೆಲೆ ಏರಿಕೆ. ಈಗ ಸರ್, ಡ್ರೈವರಿಗೆ ಕೊಟ್ಟಾರ 16,000. ಸರ್ ನಮ್ಮೂರು ನಂಬಿ ಬಿಟ್ರೆ ಬಿಡಿ, ಆಟೋದವನು ಇಲ್ಲ ಅಂದರೆ ಜೀವನನೇ ಇಲ್ಲ. ಯಾಕಂದರೆ ಪ್ರತಿಯೊಂದು ಆಂಬುಲೆನ್ಸ್ ಇರಲ್ಲ, ಅದು ಪ್ರತಿಯೊಂದು ಕಡೆ ಹೋಗೋದೇ ಆಟೋದನು. ಎಲ್ಲೇ ಬೀಳಲಿ, ಯಾವನೇ ಸುತ್ತಲಿ, ಯಾವನೇ ಸಾಯಲಿ, ಎಡಿಗೆ ಬೀಳಲಿ, ತಲೆ ಹೊಡೆದವಲಿ, ಬಿದ್ದಲಿ, ಎಡಿಗೆ ಬೀಳಲಿ, ಕರ್ಕೊ ಹೋದೇನೆ ಆಟೋದನು. ಇನ್ಯಾವ ಮಗನೂ ಬರೋಲ್ಲ. ಅಲ್ಲೇನೋ ಆಂಬುಲೆನ್ಸ್ಗೆ ಎಲ್ಲದಕ್ಕೂ ಫೋನ್ ಮಾಡೋಕ್ಕಾಗಲ್ಲ. ಆಟೋದನ್ನು ಮಾಡೋ ಕೆಲಸನ ಯಾವ ಮಗನೂ ಮಾಡಲ್ಲ. ಅಷ್ಟು ಮಾಡ್ತಾಯಿದ್ದೀವಿ. ಏನೋ ನಿಮ್ಮ ಕಡೆಯಿಂದ ಮಾಡಿಸ್ಕೊಡಿ ಅಷ್ಟೇ. ಒಂದು 16,000 ರೂಪಾಯಿ ಸಂಬಳ ಮಾಡಿಸ್ಕೊಟ್ಬಿಟ್ರೆ ನಮಗೂ ಅದೇನೋ ಕಾರ್ಡು ಗೀಲ್ಡು ಅದಕ್ಕೆ ಅಂತ ಸಪ್ರೇಟ್ ಏನಿದೆ DL ಇರೋರಿಗೆ ಮಾಡಿಸ್ಕೊಟ್ಬಿಡಿ. ಈಗ ನೆನ್ನೆ ಮನೆ ಇರ್ತಾರೆ ಹುಡುಗರಾದ್ರೆ DL ಐತೆ ಇಲ್ವೋ ನಮ್ಗೆ ಗೊತ್ತಿಲ್ಲ. DL ಇರೋರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ನಿಮಗೆ ಗೊತ್ತಿರೋ DL ಇಲ್ದೇನೆ ಹುಡುಗರು ಎಷ್ಟು ಆಟೋ ಓಡಿಸ್ತಿರ್ಬೋದು. ಭಯಂಕರ ಅವರು ಹೆಚ್ಚು ಕಮ್ಮಿ ಅದೇ ಒಂದು 30-40 ಸಾವಿರ ರೂಪಾಯಿ ಆಟೋ, 30-40 ಸಾವಿರ ಆಟೋ ಇದೆ ಮೈಸೂರಲ್ಲಿ. ದಿನ ಬೆಳಗ್ಗೆ ಇಳಿದಾನಿದ್ದಲ್ಲ 50 ಆಟೋ. ಬನ್ನಿ ಶೋರೂಮಲ್ಲೇ ಕೇಳಿ ಆಟೋ ಎಷ್ಟಿದೆ. ಆಟೋ ಇಳ್ಸೋಕ್ಕೂ ಮುಂಚೆ ಅವನು ಆಟೋ ಕೊಡೋಕ್ಕೂ ಮುಂಚೆ DL ಇರೋಕ್ಕೆ ಮಾತ್ರ ಕೊಡೋಕೆ ಹೇಳಿ. ಯಾರಿಗೆ ಬಜಾಜ್ ಕಂಪ್ನಿ ಆಗಲಿ, TVS ಕಂಪ್ನಿ ಆಗಲಿ, ಎಲ್ಲರಾಗಲಿ ಈಚೆ ಬರ್ಬೇಕಾರೆ ಅವರು ಇದು ಲೋನ್ ತಗೋಬೇಕಾರೆ, ಈಗ 40 ಸಾವಿರ ರೂಪಾಯಿ 30 ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ ಗಾಡಿ ತಗೋತಾರಲ್ಲ ಅವ್ರಿಗೆ DL ಐತೆ ಇಲ್ವೋ ಫಸ್ಟ್ ಪರಿಚಯ ಮಾಡೋಕೆ ಹೇಳಿ. DL ಇದ್ದರೆ ಕೊಡೋಕೆ ಹೇಳಿ. ಸುಮ್ಮನೆ ಎಲ್ಲರೂ ಹೆಂಗೆ ಬಿಟ್ಟರು ಆಟೋ ಓಡಿಸೋರಲ್ಲ ಎಲ್ಲರೂ. ಎಷ್ಟು ಜನ ಬೇಕು? ನನಗೆ ಟ್ರಾಫಿಕ್ಕು ಒಂದು ತಿಂಗಳು ಕೊಡಿ, ಹೆಚ್ಚು ಕಮ್ಮಿ ಒಂದು 1 ಲಕ್ಷ ಗಾಡಿ ಇಟ್ಕೊಟ್ಬಿಡ್ತೀನಿ ತಗಡಿಗೆ. ಏನು ಬೇಡ, ನಾನು ಕಂಡು ಹಿಡ್ಕೊಡ್ತೀನಿ. ಏನು ಬೇಕಾಗಿಲ್ಲ, ನಾನು ಹಿಡ್ಕೊಡ್ತೀನಿ. ಹೋಗೋಬರೋ ಆಟೋ ಹಿಡ್ತೀನಿ, ಚೆಕ್ ಮಾಡ್ತೀನಿ. ನಾನೇ ಆಟೋ ಡ್ರೈವರು, ಶರ್ಟ್ ಹಾಕೊಂಡು ಮಾಡ್ತೀನಿ. ಹೊಸ ಆಟೋಗಳನ್ನ ಹಿಡಿಸ್ತೀನಿ, ನಿಲ್ಲಿಸ್ತೀನಿ. ಕೇಳಿ ಮಾಮೂಲಿ ನಮ್ಮ ಶರ್ಟ್ ಸರ್, ಈ ಶರ್ಟು ಟ್ರಾಫಿಕ್ ಶರ್ಟ್ ಅಲ್ಲ.